ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ನ ಕುಡ್ಕೊಂಡು ಪೀನಟ್ ಸಲಾಡ್ನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಉಪ್ಪು ಹಾಕ್ಬಿಟ್ಟು ಒಂದು ಕೂಗಷ್ಟು ವಿಜಿಲ್ ಓಡಿಸ್ಕೊಂಡಿದ್ದೀನಿ. ಇನ್ನು ಅದನ್ನ ತೆಗೆದ್ಬಿಟ್ಟು ಈರುಳ್ಳಿ, ಸೌತೆಕಾಯಿ, ಟೊಮೊಟೊ, ಲೆಚ್ಚಸ್ಸು, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಂಬೆಹಣ್ಣ ಹಿಂಡ್ಕೊಂಡ್ರೆ ಸೂಪರ್ ಅಂಡ್ ಹೆಲ್ದಿ ಆಗಿರೋಂತಹ ಪೀನಟ್ಸ್ ಎಲ್ಲ ರೆಡಿ ಆಗ್ಬಿಡುತ್ತೆ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಮೇಲೆ ರೆಡಿ ಆಗ್ಬಿಟ್ಟು ಶಾಪ್ಗೆ ಹೋದ್ವಿ. ಇನ್ನು ನನಗೆ ಸ್ವಲ್ಪ ಬನಶಂಕರಿಲಿ ಕೆಲಸ ಇದ್ದಿದ್ದ ಕಾರಣ ಹಂಗೇನೆ ದನು ಕೂಡ ಡಿಸ್ಪ್ಲೇ ಐಟಮ್ ಎಲ್ಲ ತರಬೇಕು ಅಂತ ಹೇಳಿ ಕೊಟ್ಟರು. ಹೇಗಿದ್ರು ನನಗೆ ಐಟಮ್ ತರ ಪ್ಲೇಸ್ ಎಲ್ಲ ಗೊತ್ತಿರೋ ಕಾರಣ ಸರಿ ಆಯ್ತು ಕೊಡು ನಾನು ಹೋಗಿ ತಗೋಬರ್ತೇನೆ ಅಂತೇಳಿ ಹಂಗೆ ಇಸ್ಕೊಂಡು ಡಿಸ್ಪ್ಲೇ ಐಟಮ್ ಎಲ್ಲ ಇಸ್ಕೊಂಡು ಆ ಬಿಸಿಲಿಗೂ ಅದಕ್ಕೂ ಏನಾದ್ರೂ ತಣ್ಣ ಕುಡಿಯೋಣ ಅನ್ನಿಸ್ತು ಅಂತೇಳಿ ಅಲ್ಲೇ ಕೆಳಗಡೆ ಇದ್ದಂತಹ ಜ್ಯೂಸ್ ಸೆಂಟರ್ಗೆ ಹೋಗ್ಬಿಟ್ಟು ಬಟರ್ ಫ್ರೂಟ್ ಜ್ಯೂಸ್ನ ಕುಡಿದೆ. ಇತ್ತೀಚೆಗೆ ಏನು ಅಂತ ಗೊತ್ತಿಲ್ಲ ಬಟರ್ ಫ್ರೂಟ್ ಜ್ಯೂಸ್ನ ಸಖತ್ತು ಇಷ್ಟ ಆಗ್ತಾ ಇದೆ. ಕುಡ್ಕೊಂಡು ಬಂದೆ. ಹೆವಿ ಟ್ರಾಫಿಕ್ಕು. ನನಗೆ ಬನಶಂಕರಿಗೆ ಹೋಗಿ ಬರೋಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಇನ್ನು ಮಧ್ಯಾಹ್ನದ ಊಟದ ಪ್ಲೇಟ್ ಈ ತರ ಇತ್ತು. ಸೊ ಕಸ್ಟಮರ್ ಯಾರು ಇಲ್ಲದೆ ಇರೋ ಕಾರಣ ನಾನು ದನ್ನು ಇಬ್ರು ಒಟ್ಟಿಗೆ ಬಂದು ಒಟ್ಟಿಗೆ ಊಟ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಲಾಸ್ಟ್ ವೀಕ್ ಊರಿಂದ ತಂದಂತಹ ಹಲಸಿನ ಹಣ್ಣಾಗಿತ್ತು ಅಂತೇಳಿ ಸೊ ಹಲಸಿನ ಕೂಡ ಕೊಯ್ತಾ ಇದ್ದೀನಿ. ನಂಗಂತೂ ಹಲಸಿನ ಹಣ್ಣು, ಮಾವಿನ ಹಣ್ಣು ಸೀಸನ್ ಯಾವಾಗ ಬರುತ್ತೋ ಯಾವಾಗ ಹಣ್ಣುಗಳನ್ನ ತಿಂತೀನಿ ಅಂತ ಕಾಯ್ತಾ ಇರ್ತೀನಿ. ಅಷ್ಟು ಇಷ್ಟ. ಅದ್ರಲ್ಲೂ ನಮ್ಮ ತೋಟದ ಹಣ್ಣಂತೂ ಸೂಪರ್ ಆಗಿರುತ್ತೆ. ಸೊ ಹಂಗಾಗಿ ಊರಿಗೆ ಹೋದಾಗೆಲ್ಲ ಮಿಸ್ ಇಲ್ಲದೆ ತಗೊಂಬರೋದು, ಕೊಯ್ಕೊಂಡು ತಿಂತಾ ಇರೋದು ಅಷ್ಟೇ.